Hello friends, welcome to Sujata's Balcony Garden. ಬನ್ನಿ ಇವತ್ತು ಜಾಸ್ಮಿನ್ ಪ್ಲ್ಯಾಂಟ್ ಅಂದರೆ ಮಲ್ಲಿಗೆ ಹೂ ಗಿಡನ ಹೇಗೆ ಪ್ರೂನಿಂಗ್ ಮಾಡೋದು ಮತ್ತು ಅದನ್ನು ರೂಟ್ ಬೌಂಡ್ ಆಗಿರುವಂತಹ ಮಲ್ಲಿಗೆ ಗಿಡನ ರೂಟ್ಸ್ ಎಲ್ಲ ಪ್ರೂನಿಂಗ್ ಮಾಡಿಬಿಟ್ಟು ಹೇಗೆ ಮತ್ತೆ ರೀಪಾಟ್ ಮಾಡೋದು ಅನ್ನೋದನ್ನು ಕಂಪ್ಲೀಟ್ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡ್ಕೊಳ್ಳಿ, ಸ್ಟೆಪ್ ಬೈ ಸ್ಟೆಪ್ ಇದ್ರ ಪ್ರೋಸೆಸ್ನ ನೀವು ನೋಡ್ಕೊಳ್ಬಹುದು. ಯಾರು ಈ ಟೈಮಲ್ಲಿ ಫೆಬ್ರವರಿ ಟು ಮಾರ್ಚ್ ಮಂತಲ್ಲಿ ನಾವು ಪ್ರೂನಿಂಗ್ ಮಾಡಿಕೊಂಡ್ರೆ ಒಳ್ಳೆ ಫ್ಲವರಿಂಗ್ಸ್ನ ನಾವು ಮಲ್ಲಿಗೆ ಹೂ ಗಿಡದಿಂದ ಪಡ್ಕೊಳ್ಬೋದು. ಸೊ ಈ ಟೈಮಲ್ಲಿ ಪ್ರೂನಿಂಗ್ ಮಾಡಿದ್ರೆ ಖಂಡಿತವಾಗಿಯೂ ಬೆಸ್ಟ್ ರಿಸಲ್ಟ್ಸ್ ಸಿಗತ್ತೆ. ಬನ್ನಿ ಈಗ ಪ್ರೂನಿಂಗ್ ಮಾಡೋದು ಹೇಗೆ ನೋಡೋಣ. ಇದು 2 ವರ್ಷದಿಂದ ಫ್ಲವರಿಂಗ್ಸ್ ಸ್ಟಾಪ್ ಆಗಿದ್ದಂತಹ ಒಂದು ಮಲ್ಲಿಗೆ ಗಿಡ ಇದು. ನಾನು ಫಸ್ಟ್ ಪ್ರೂನಿಂಗ್ ಮಾಡಿಕೊಂಡು ನಂತರ ರೂಟ್ ಬೌಂಡ್ ಆಗಿರೋದನ್ನು ರೀಪಾಟ್ ಮಾಡ್ತಾಯಿದ್ದೀನಿ. ಫಸ್ಟ್ ಮಾಡಬಾರ್ದು ಅಂತಲೇ ಅಂದ್ಕೊಂಡಿದ್ದೆ, ಬಟ್ ಲಾಸ್ಟ್ ಇಯರ್ ಫ್ಲವರಿಂಗ್ಸ್ ಆಗಿರಲಿಲ್ಲ. ಸೊ ಈ ಸಾರಿ ನಾನು ಆ ರೂಟ್ಸ್ ಎಲ್ಲ ತೆಗೆದುಬಿಟ್ಟು ಮತ್ತೆ ರೀಪಾಟ್ ಮಾಡಬೇಕು ಅಂತ ಫಸ್ಟ್ ಪ್ರೂನಿಂಗ್ ಮಾಡಿಕೊಂಡು ಗಿಡ ಚಿಗುರಿರೋದನ್ನು ನೀವು ನೋಡಬಹುದು. ಇವಾಗ ಪಾಟಿಂದ ತೆಗೆದು ನಾನು ಅದನ್ನು ರೂಟ್ ಬೌಂಡ್ ಆಗಿರೋದನ್ನೆಲ್ಲ ತೆಗೆದು ಹಾಕ್ತಾಯಿದ್ದೀನಿ ರೂಟ್ಸನ್ನು. ನೀವು ನೋಡ್ಬೋದು ಎಷ್ಟೊಂದು ರೂಟ್ಸ್ ಬೆಳ್ಕೊಂಡಿದೆ. ಈ ಥರ ನಾವು ಮಾಡೋದ್ರಿಂದ ಚಿಗುರುಗಳಿಗೆ ಯಾವುದೇ ರೀತಿಯಾದ ಒಂದು ಪ್ರಾಬ್ಲಮ್ಮು ಆಗೋದಿಲ್ಲ. ಹೆಲ್ದಿಯಾಗಿಯೇ ಗಿಡಗಳು ಗ್ರೋ ಆಗುತ್ತೆ. ಆ ರೂಟ್ಸನ್ನು ನಾವು ತೆಗೆಯೋದ್ರಿಂದನೂ ಗಿಡಕ್ಕೆ ಯಾವುದೇ ರೀತಿಯಾದ ತೊಂದರೆನೂ ಆಗೋದಿಲ್ಲ. ನೀವು ನೋಡಬಹುದು, ಇದು ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ನೀವು ಪ್ರೋಸೆಸ್ನ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಹೇಗೆ ಇದನ್ನು ರೀಪಾಟ್ ಮಾಡ್ತಾಯಿದ್ದೀನಿ ಮತ್ತು ರೂಟ್ ಬೌಂಡ್ ಆಗಿರುವಂತಹ ರೂಟ್ಸ್ ಎಲ್ಲ ಹೇಗೆ ರಿಮೂವ್ ಮಾಡ್ತಿದ್ದೀನಿ ಅಂತ ಹೇಳಿಬಿಟ್ಟು ನೀವು ನೋಡ್ಕೊಳ್ಬಹುದು. ಇದು ಆಲ್ಮೋಸ್ಟ್ 4 to 5 years ಆಗಿದ್ದಂತಹ ಒಂದು ಪ್ಲ್ಯಾಂಟ್ ಇದು. ಆಲ್ಮೋಸ್ಟ್ ಫ್ಲವರಿಂಗ್ಸ್ 1-2 ಮಾತ್ರ ಬಿಡ್ತಾಯಿತ್ತು, ಸ್ಟಾಪ್ ಆಗಿಬಿಟ್ಟಿತ್ತು, ಫ್ಲವರಿಂಗ್ಸ್ ಆಗೋದೇ ಸ್ಟಾಪ್ ಆಗಿತ್ತು. ಸೊ ಈ ವರ್ಷ ನಾನು ಪೂರ್ತಿ ರೂಟ್ ಬೌಂಡ್ ಆಗಿರೋದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ರೀಪಾಟ್ ಮಾಡಬೇಕು ಅಂತಲೇ ವೆಯ್ಟ್ ಮಾಡ್ತಾಯಿದ್ದೆ ಫೆಬ್ರವರಿ ಮಂತ್ ಬರಲಿ ಅಂತ. ಸೊ ನೀವು ನೋಡ್ಬೋದು ಎಷ್ಟು ರೂಟ್ಸ್ ಇದು ಬೆಳ್ಕೊಂಡಿದೆ ಅಂತ ಹೇಳಿಬಿಟ್ಟು. ಪಾಟಲ್ಲಿ ನೆಲದಲ್ಲಾದರೆ ರೂಟ್ಸ್ನ ತೆಗೆಯುವಂತಹ ಅವಶ್ಯಕತೆ ಇರೋದಿಲ್ಲ, ಜಾಸ್ತಿ ಜಾಗ ಇರುತ್ತೆ. ಬಟ್ ಪಾಟಲ್ಲಾಗಿರೋದ್ರಿಂದ ನಾವು ರೂಟ್ಸ್ ಎಲ್ಲ ರಿಮೂವ್ ಮಾಡಿಬಿಟ್ಟೇ ನಾವು ರೀಪಾಟ್ ಮಾಡಬೇಕಾಗತ್ತೆ. ಹಾಗಿದ್ದಲ್ಲಿ ಮಾತ್ರ ನಾವು ಲಾರ್ಜ್ ಕ್ವಾಂಟಿಟಿನಲ್ಲಿ ಫ್ಲವರಿಂಗ್ಸ್ನ ಪಡೆಯೋದಕ್ಕೆ ಸಾಧ್ಯ ಆಗೋದು. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ, ನೋಡಬಹುದು ನೀವು, ರೂಟ್ಸು ತುಂಬ ಬುಷಿಯಾಗಿ ಬೆಳ್ಕೊಂಡ್ಬಿಟ್ಟಿದೆ. ಈ ರೀತಿ ರೂಟ್ಸ್ ಇದ್ದವಾಗ ಖಂಡಿತ ಫ್ಲವರಿಂಗ್ಸ್ ಬರೋದಿಲ್ಲ. ಒಂದು ಶಾರ್ಪ್ ಎಡ್ಜಿರೋ ಒಂದು ಗಾರ್ಡನ್ ಟೂಲ್ ತೊಗೊಂಡು ನಾವು ಅದನ್ನು ರಿಮೂವ್ ಮಾಡ್ಕೊಳ್ಬಹುದು. ಆಲ್ಮೋಸ್ಟ್ ಒಂದು ಬಕೆಟಷ್ಟು ರೂಟ್ಸ್ ಎಲ್ಲ ರಿಮೂವ್ ಆಗಿದೆ. ನೀವು ನೋಡಬಹುದು ಪಕ್ಕದಲ್ಲಿ ಸಾಕಷ್ಟು ರೂಟ್ಸ್ ಬಿದ್ದಿದೆ. ನಾನಿಷ್ಟು ಹಾರ್ಡಾಗಿ ರಿಮೂವ್ ಮಾಡ್ತಾಯಿದ್ದೀನಿ ಅಂತ ನೀವು ಅಂದ್ಕೊಳ್ಬಹುದು. ಬಟ್ ಈ ರೀತಿ ಮಾಡೋದ್ರಿಂದ ಗಿಡಕ್ಕೆ ಯಾವುದೇ ರೀತಿ ರೂಟ್ಸ್ಗೂ ಸಹ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಗಿಡ ಇನ್ನೂ ಜಾಸ್ತಿ ಹೆಲ್ದಿಯಾಗಿ ಗ್ರೋತ್ ಆಗುತ್ತೆ. ಹೀಗೆ ನಾವು ರಿಮೂವ್ ಮಾಡಿಕೊಳ್ಳೇಬೇಕು, ಇಲ್ಲ ಅಂತ ಅಂದರೆ ನಾವು ಜಾಸ್ತಿ ಫ್ಲವರಿಂಗ್ಸ್ನ ಪಡೆಯೋಕ್ಕಾಗೋದಿಲ್ಲ. ಜಾಸ್ತಿ ದಿವಸ ನಾವು ಪಾಟಲ್ಲಿ ಗಿಡನ ಇಟ್ಕೊಳ್ಳೋದಕ್ಕೂ ಆಗೋದಿಲ್ಲ. ನೀವು ನೋಡಬಹುದು ಎಷ್ಟು ಬುಷಿಯಾಗಿ ಅದು ರೂಟ್ಸ್ ಕಾಣಿಸ್ತಾ ಇದೆ. ಇದೊಂದು ಚಿಕ್ಕ ಪಾಟಲ್ಲಿ ಎಷ್ಟು ರೂಟ್ಸ್ ಇದೆ ಅಂತ ನೀವು ನೋಡಬಹುದು. 4 to 5 yearsಲ್ಲಿ ಎಷ್ಟು ಜಾಸ್ತಿ ಬೆಳ್ಕೊಂಡಿದೆ ರೂಟ್ಸ್ ಅಂತ. ಪ್ರೂನಿಂಗ್ ಮಾಡೋದಕ್ಕೆ ಮುಂಚೆನೂ ನಾವು ಮಾಡ್ಕೊಳ್ಬೋದು, ಬಟ್ ನಾನು ಗಿಡನೆಲ್ಲ ಪ್ರೂನಿಂಗ್ ಮಾಡಾದ್ಮೇಲೆ ನಾನು ರೂಟ್ಸ್ನ ಪ್ರೂನಿಂಗ್ ಮಾಡ್ತಾಯಿದ್ದೀನಿ.
ಆಲ್ಮೋಸ್ಟ್ ಒಂದು ಬಕೆಟಷ್ಟು ರೂಟ್ಸ್ ಎಲ್ಲ ನಾನು ರಿಮೂವ್ ಮಾಡಿದ್ದೀನಿ. ಇದಕ್ಕೆ ಪಾಟಿಂಗ್ ಮಿಕ್ಸ್ಚರು ಅಷ್ಟೇ ಈಕ್ವಲ್ ರೇಷಿಯೋನಲ್ಲಿ ತೊಗೊಂಡಿದ್ದೀನಿ. ಗಾರ್ಡನ್ ಸಾಯಿಲ್ ಮತ್ತು ಕೌಡಂಗ್ ಫರ್ಟಿಲೈಸರ್ ಮಾತ್ರ ನಾನು ಹಾಕ್ಕೊಳ್ತಾ ಇದ್ದೀನಿ. ಕೌಡಂಗ್ ಫರ್ಟಿಲೈಸರ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ನಾನು 18 ಇಂಚಸ್ ಪಾಟ್ಗೆ ಇದನ್ನು ರೀಪಾಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಗಿಡ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ದೊಡ್ಡ ಪಾಟ್ಗೆ ರೀಪಾಟ್ ಮಾಡ್ಕೊಳ್ತೀನಿ. ಫಸ್ಟ್ ಬಾಟಮಲ್ಲಿ ವಾಟರ್ ನೀಟಾಗಿ ಡ್ರೈನ್ ಔಟ್ ಆಗಬೇಕು ಅಂತಂದರೆ ಕೋಕೋನಟ್ ಕಾಯರ್ನ ಹಾಕ್ಕೊಂಡು ನಂತರ ಸ್ವಲ್ಪ ಮಣ್ಣನ್ನು ತುಂಬಿಸ್ಕೊಂಡು ನಂತರ ಗಿಡ ಇಡ್ತಾ ಇದ್ದೀನಿ. ಯಾರಾದರೂ ಜಾಸ್ಮಿನ್ ಪ್ಲ್ಯಾಂಟ್ ಮಲ್ಲಿಗೆ ಗಿಡ ಬೆಳೆಯೋ ಅಂಥವರಿದ್ದರೆ ಇದನ್ನು ನೋಡಿಕೊಂಡು ಇದೇ ರೀತಿ ನೀವು ಮಾಡ್ಕೊಳ್ಬಹುದು. ಆಲ್ರೆಡಿ ಇದು ತುಂಬ ಚೆನ್ನಾಗಿ ಗಿಡ ಚಿಗುರು ಬಂದಿದೆ. ಬಟ್ ಈ ಚಿಗುರುಗಳಿಗೆ ಯಾವುದೇ ರೀತಿಯಾದ ತೊಂದರೆನೂ ಈ ಥರ ರೀಪಾಟ್ ಮಾಡೋದ್ರಿಂದ ಆಗೋದಿಲ್ಲ. ಇದರ ಸ್ಟೆಪ್ ಬೈ ಸ್ಟೆಪ್ ಗ್ರೋತ್ನ ನಾನು ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ. ಟಿಲ್ ಎಂಡ್ ನೀವು ವಿಡಿಯೋನ ವಾಚ್ ಮಾಡಿದ್ರೆ ಗೊತ್ತಾಗುತ್ತೆ ಇದು ಹೇಗೆ ಗ್ರೋ ಆಗಿ ಫ್ಲವರಿಂಗ್ಸ್ ಆಗುತ್ತೆ ಅಂತ ಹೇಳಿಬಿಟ್ಟು. ಈ ಥರ ನಾವು ರೀಪಾಟ್ ಮಾಡ್ಕೊಳ್ಳೋದ್ರಿಂದ ರೂಟ್ಸ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಆಲ್ಮೋಸ್ಟ್ 4 ಇಯರ್ಸ್ ನಾವು ಹೀಗೇ ಮೇಂಟೈನ್ ಮಾಡ್ಕೊಳ್ಬೋದು. ಮತ್ತು ನಂತರ 4 ಇಯರ್ಸ್ ಆದಮೇಲೆ ಮತ್ತೆ ಹೀಗೆ ತೆಗೆದುಬಿಟ್ಟು ರೂಟ್ಸ್ನ ರಿಮೂವ್ ಮಾಡಿಕೊಂಡ್ರೆ ಹೀಗೆ ಫ್ಲವರಿಂಗ್ಸ್ ಬರ್ತಾನೆ ಇರುತ್ತೆ. ಹೈಬಿಸ್ಕಸ್ ಪ್ಲ್ಯಾಂಟು ಅಷ್ಟೇ ತುಂಬ ದೊಡ್ಡದಾದವಾಗ ಹೀಗೆ ಆಚೆ ತೆಗೆದುಬಿಟ್ಟೆ ರಿಮೂವ್ ಮಾಡಬೇಕು. ನೆಕ್ಸ್ಟ್ ನಾನು ಹೈಬಿಸ್ಕಸ್ ಪ್ಲ್ಯಾಂಟ್ನ ರೂಟ್ ಬೌಂಡ್ ಆಗಿರೋದನ್ನು ಹೇಗೆ ನಾನು ರೀಪಾಟ್ ಮಾಡ್ಬೋದು ಅನ್ನೋ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಅದನ್ನು ವಾಚ್ ಮಾಡಿ. ಹೀಗೆ ರೀಪಾಟ್ ಮಾಡಿ ಆದ ನಂತರ ಗಿಡಕ್ಕೆ ನಾವು ವಾಟ್ರಿಂಗ್ ಮಾಡಿಬಿಟ್ಟು ಒಂದು ಶೇಡಿ ಏರಿಯಾದಲ್ಲಿ ಅಟ್ಲೀಸ್ಟ್ 1 ವೀಕ್ ಆದ್ರೂ ಇಡಬೇಕಾಗತ್ತೆ. ಆ ರೂಟ್ಸ್ ಎಲ್ಲ ಹೊಸ ಒಂದು ಸಾಯಿಲ್ಗೆ ಅಡ್ಜಸ್ಟ್ ಆಗಬೇಕು ಅಂತಂದರೆ ಮಿನಿಮಮ್ 1 ವೀಕ್ ಬೇಕಾಗುತ್ತೆ. ಸೊ ಎವ್ರಿ ಡೇ ವಾಟ್ರಿಂಗ್ ಮಾಡ್ತಾ ಇರಬೇಕು. ಒಂದು ಶೇಡಿ ಏರಿಯಾನಲ್ಲಿ 1 ವೀಕ್ ಇಡಿ ಸಾಕು. ಈಗ ನೋಡ್ಬೋದು ಆಫ್ಟರ್ 1 ವೀಕ್ ಇದರಲ್ಲಿ ಚಿಕ್ಕ ಚಿಕ್ಕ ಮೊಗ್ಗುಗಳೆಲ್ಲ ಬರ್ತಾ ಇದೆ. ಗಿಡ ಒಂದು ದಿವಸಕ್ಕೂ ಬತ್ತಲಿಲ್ಲ. ನಾನು ಕಂಪ್ಲೀಟ್ ಶೇಡಿ ಏರಿಯಾದಲ್ಲೇ ಇಟ್ಟಿದ್ದೆ. ನೀವು ನೋಡಬಹುದು, ಟಿಪ್ಸ್ ನೋಡಿದ್ರೆ ಗೊತ್ತಾಗುತ್ತೆ, ಚಿಕ್ಕ ಚಿಕ್ಕ ಮೊಗ್ಗುಗಳು ಆಲ್ರೆಡಿ ಬರ್ತಾ ಇದೆ. ಗಿಡನೂ ಅಷ್ಟೇ ಹೆಲ್ದಿಯಾಗಿ ಗ್ರೋ ಆಗ್ತಾ ಇದೆ. ಇದು ಫಸ್ಟ್ ರೀಪಾಟ್ ಮಾಡಿ ಆದ ಫಸ್ಟ್ 15 ಡೇಸ್ ರಿಸಲ್ಟ್ಸ್ ಇದು. ನೆಕ್ಸ್ಟ್ ನೋಡಿ, ಆಫ್ಟರ್ 20 ಡೇಸ್ 20 to 30 ಡೇಸಲ್ಲಿ ಈ ರೀತಿಯಾದ ಒಂದು ರಿಸಲ್ಟ್ ಇದರಿಂದ ಬಂದಿದೆ. ಎಷ್ಟು ಹೆಲ್ದಿಯಾಗಿ ಗ್ರೋ ಆಗಿದೆ, ಎಷ್ಟೊಂದು ಮೊಗ್ಗುಗಳು ಬಂದಿದೆ ನೋಡ್ಬೋದು. ಲೈವ್ ರಿಸಲ್ಟ್ಸ್ ಇದು. ರೀಪಾಟ್ ಮಾಡಿದ ನಂತರದ ರಿಸಲ್ಟ್ಸ್ ಇದು. ಫ್ಲವರಿಂಗ್ಸು ಅಷ್ಟೇ ತುಂಬ ಚೆನ್ನಾಗಿ ಫ್ಲವರಿಂಗ್ಸ್ ಆಗಿದೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ವಿಡಿಯೋನ ಕೊನೆ ತನಕ ವಾಚ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಲ್ಲಿ ನೋಡ್ಬೋದು ನೀವು ಎಷ್ಟು ದಪ್ಪ ದಪ್ಪ ಮೊಗ್ಗುಗಳು. ಇದು ಡಬಲ್ ಪೆಟಲ್ ಜಾಸ್ಮಿನ್ ಫ್ಲವರ್ ಇದು.